ಎಲ್ಲರಿಗೂ ನಮಸ್ಕಾರ. ರಹಸ್ಯ ವೇದದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ. ಇಂದು ದೀಪಾವಳಿಯ 4ನೇ ದಿನ, ಪಾಡ್ಯಮಿ. ಇದು ಕೇವಲ ಒಂದು ದಿನವಲ್ಲ, ಇದು ದಾನ, ಧರ್ಮ, ಭಕ್ತಿ ಮತ್ತು ಸಮೃದ್ಧಿಯ ಸಂಗಮದ ದಿನ. ಇಂದು ಭೂಮಿಯ ಮೇಲೆ ಇಬ್ಬರು ಮಹಾನ್ ಚೇತನಗಳ ಆಳ್ವಿಕೆ ನಡೆಯುತ್ತದೆ. ಒಬ್ಬ ದಾನ ಚಕ್ರವರ್ತಿ, ಇನ್ನೊಬ್ಬ ಲೀಲಾ ಪುರುಷೋತ್ತಮ. ನಿಮ್ಮ ಜೀವನದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಅಭಿವೃದ್ಧಿ ಕಾಣುತ್ತಿಲ್ಲವೇ? ಮನೆಯಲ್ಲಿ ಧನಧಾನ್ಯಕ್ಕೆ ಕೊರತೆ ಇದೆ? ಪ್ರಕೃತಿಯ ವಿಕೋಪ ಅಥವಾ ಅನಿರೀಕ್ಷಿತ ಗಂಡಾಂತರಗಳಿಂದ ಭಯವೇ? ಹಾಗಿದ್ದರೆ ವರ್ಷಕ್ಕೆ ಕೇವಲ 3 ದಿನಗಳ ಕಾಲ ಭೂಮಿಗೆ ಬಂದು ತನ್ನ ಪ್ರಜೆಗಳನ್ನು ಹರಸುವ ರಾಜಬಲಿ ಚಕ್ರವರ್ತಿಯನ್ನು ಮತ್ತು ಇಡೀ ಪರ್ವತವನ್ನೇ ತನ್ನ ಕಿರುಬೆರಳಿನಲ್ಲಿ ಎತ್ತಿ ಭಕ್ತರನ್ನು ರಕ್ಷಿಸಿದ ಶ್ರೀಕೃಷ್ಣನನ್ನು ಪೂಜಿಸಲು ಇದಕ್ಕಿಂತ ಉತ್ತಮ ದಿನ ಇನ್ನೊಂದಿಲ್ಲ. ಇಂದಿನ ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿ ಆಗುತ್ತಿರುವ ಸಂಪತ್ತು ಮತ್ತು ಸುರಕ್ಷತೆಯನ್ನು ತರುವ 2 ಅತ್ಯಂತ ಶಕ್ತಿಶಾಲಿ ಪೂಜೆಗಳ ರಹಸ್ಯವನ್ನು ತಿಳಿಸಲಿದ್ದೇನೆ. ಆದ್ದರಿಂದ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೆ ಒಂದು ಶಾಶ್ವತ ಪರಿಹಾರ ಬೇಕೆಂದರೆ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿರಿ. ಪ್ರಹ್ಲಾದನ ಮೊಮ್ಮಗನಾದ ಬಲಿ ಮಹಾನ್ ದಾನಶೂರ ಮತ್ತು ಶಕ್ತಿಶಾಲಿ ಅಸುರ ರಾಜನಾಗಿದ್ದ. ತನ್ನ ತಪಶಕ್ತಿಯಿಂದ 3 ಲೋಕಗಳನ್ನು ಗೆದ್ದು ಇಂದ್ರನನ್ನು ಸೋಲಿಸಿ ದೇವಲೋಕವನ್ನು ಆಕ್ರಮಿಸಿಕೊಂಡಿದ್ದ. ಆದರೆ ಅವನು ಧರ್ಮನಿಷ್ಠ ಮತ್ತು ಪ್ರಜಾಪಾಲಕನಾಗಿದ್ದ. ದೇವತೆಗಳ ತಾಯಿ ಅದಿತಿಯ ಕೋರಿಕೆಯ ಮೇರೆಗೆ ಮಹಾವಿಷ್ಣುವು ವಾಮನನಾಗಿ ಒಬ್ಬ ಬಡ ಬ್ರಾಹ್ಮಣ ಬಾಲಕನ ರೂಪದಲ್ಲಿ ಬಲಿ ಚಕ್ರವರ್ತಿಯ ಬಳಿ ಬರುತ್ತಾನೆ. ಯಾಗ ಮಾಡುತ್ತಿದ್ದ ಬಲಿಯ ಬಳಿ ವಾಮನನು ತನಗೆ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳುತ್ತಾನೆ. ಅಸುರ ಗುರು ಶುಕ್ರಾಚಾರ್ಯರು ಬಂದಿರುವುದು ವಿಷ್ಣುವೇ ಎಂದು ಎಚ್ಚರಿಸಿದರೂ ಕೊಟ್ಟ ಮಾತಿಗೆ ತಪ್ಪದ ಬಲಿಯು ದಾನ ನೀಡಲು ಒಪ್ಪುತ್ತಾನೆ. ಆಗ ವಾಮನನು ತನ್ನ ವಿಶ್ವರೂಪವನ್ನು ತಾಳಿ 1 ಹೆಜ್ಜೆಯಲ್ಲಿ ಭೂಮಿಯನ್ನು, ಇನ್ನೊಂದು ಹೆಜ್ಜೆಯಲ್ಲಿ ಆಕಾಶವನ್ನು ಅಳೆಯುತ್ತಾನೆ. 3ನೇ ಹೆಜ್ಜೆಯನ್ನು ಎಲ್ಲಿಡಲಿ ಎಂದು ಕೇಳಿದಾಗ ಬಲಿ ಚಕ್ರವರ್ತಿಯು ತನ್ನ ತಲೆಯ ಮೇಲೆ ಇಡಲು ಹೇಳಿ ತನ್ನ ಸರ್ವಸ್ವವನ್ನು ಸಮರ್ಪಿಸುತ್ತಾನೆ. ಅವನ ದಾನ ಮತ್ತು ಭಕ್ತಿಗೆ ಮೆಚ್ಚಿದ ವಿಷ್ಣುವು ಅವನನ್ನು ಪಾತಾಳ ಲೋಕದ ರಾಜನನ್ನಾಗಿ ಮಾಡಿ ಚಿರಂಜೀವಿಯಾಗುವ ವರವನ್ನು ನೀಡುತ್ತಾನೆ. ಜೊತೆಗೆ ಪ್ರತಿ ವರ್ಷ ಈ 3 ದಿನಗಳ ಕಾಲ ಚತುರ್ದಶಿ, ಅಮಾವಾಸ್ಯೆ, ಪಾಡ್ಯಮಿ ಭೂಮಿಗೆ ಬಂದು ತನ್ನ ಪ್ರಜೆಗಳನ್ನು ನೋಡುವ ಮತ್ತು ಪೂಜೆ ಸ್ವೀಕರಿಸುವ ವರವನ್ನು ಕರುಣಿಸುತ್ತಾನೆ. ನಮ್ಮ ಹಿರಿಯರು ಈ ದಿನ ಮನೆಯ ಮುಂದೆ ಸಗಣಿಯಿಂದ ಬಲಿ ಚಕ್ರವರ್ತಿಯ ಕೋಟೆಯನ್ನು ಕಟ್ಟಿ ಅದರೊಳಗೆ ಬಲಿಯ ಚಿತ್ರವನ್ನು ಬರೆದು ದೀಪಗಳನ್ನು ಹಚ್ಚಿ ಪೂಜಿಸುತ್ತಿದ್ದರು. ಬಲಿರಾಜ ನಮಸ್ತುಭ್ಯಂ ವಿರೋಚನ ಸುತ ಪ್ರಭೋ ಭವಿಷ್ಯೇಂದ್ರ ಸುರಾರಾತೆ ಪೂಜೆಯಂ ಪ್ರತಿಗೃಹತ್ಯಾಂ ಎಂಬ ಮಂತ್ರವನ್ನು ಹೇಳಿ ನಮ್ಮನ್ನು ವರ್ಷಪೂರ್ತಿ ಕಾಪಾಡು ಎಂದು ಬೇಡಿಕೊಳ್ಳುತ್ತಿದ್ದರು. ಈ ದಿನ ಮಾಡುವ ದಾನಕ್ಕೆ 1000 ಪಟ್ಟು ಹೆಚ್ಚು ಫಲ ಸಿಗುತ್ತದೆ ಎಂಬ ನಂಬಿಕೆ ಇದೆ. ದ್ವಾಪರ ಯುಗದಲ್ಲಿ ಬೃಂದಾವನದ ಜನರು ಮಳೆಗಾಗಿ ಇಂದ್ರನನ್ನು ಪೂಜಿಸುತ್ತಿದ್ದರು. ಆಗ ಬಾಲಕೃಷ್ಣನು ನಮಗೆ ಮಳೆ, ಬೆಳೆ ಮತ್ತು ನಮ್ಮ ಹಸುಗಳಿಗೆ ಹುಲ್ಲನ್ನು ನೀಡುವುದು ಈ ಗೋವರ್ಧನ ಪರ್ವತ. ಆದ್ದರಿಂದ ನಾವು ಇಂದ್ರನನ್ನಲ್ಲ, ಈ ಪರ್ವತವನ್ನು ಪೂಜಿಸಬೇಕು ಎಂದು ಹೇಳುತ್ತಾನೆ. ಅದರಂತೆ ಗೋಕುಲವಾಸಿಗಳು ಗೋವರ್ಧನ ಪರ್ವತಕ್ಕೆ ಪೂಜೆ ಸಲ್ಲಿಸುತ್ತಾರೆ. ಇದರಿಂದ ಕೋಪಗೊಂಡ ಇಂದ್ರನು 7 ದಿನಗಳ ಕಾಲ ನಿರಂತರವಾಗಿ ಮಹಾಮಳೆಯನ್ನು ಸುರಿಸುತ್ತಾನೆ. ಆಗ ಶ್ರೀಕೃಷ್ಣನು ಇಡೀ ಗೋವರ್ಧನ ಪರ್ವತವನ್ನು ತನ್ನ ಕಿರುಬೆರಳಿನಲ್ಲಿ ಎತ್ತಿ ಅದರ ಕೆಳಗೆ ಎಲ್ಲ ಗೋಕುಲವಾಸಿಗಳಿಗೆ ಮತ್ತು ಗೋವುಗಳಿಗೆ ಆಶ್ರಯ ನೀಡಿ ರಕ್ಷಿಸುತ್ತಾನೆ. 7 ದಿನಗಳ ನಂತರ ತನ್ನ ಸೋಲನ್ನು ಒಪ್ಪಿಕೊಂಡ ಇಂದ್ರನು ಕೃಷ್ಣನಲ್ಲಿ ಕ್ಷಮೆ ಕೇಳುತ್ತಾನೆ. ಇದು ಅಹಂಕಾರದ ಮೇಲೆ ಭಕ್ತಿಯ ವಿಜಯ ಮತ್ತು ಪ್ರಕೃತಿಯನ್ನು ಪೂಜಿಸುವುದರ ಮಹತ್ವವನ್ನು ಸಾರುತ್ತದೆ. ಗೋವರ್ಧನ ಪೂಜೆಯ ಅಂಗವಾಗಿ ಅನ್ನಕೂಟವನ್ನು ಆಚರಿಸಲಾಗುತ್ತದೆ. ಅನ್ನಕೂಟ ಎಂದರೆ ಅನ್ನದ ಬೆಟ್ಟ. ಈ ದಿನ 56 ಬಗೆಯ ಚಪ್ಪನ್ ಭೋಗ ಅಥವಾ ಹಲವು ಬಗೆಯ ಖಾದ್ಯಗಳನ್ನು ತಯಾರಿಸಿ ಅದನ್ನು ಒಂದು ಬೆಟ್ಟದಂತೆ ರಾಶಿ ಹಾಕಿ ಕೃಷ್ಣನಿಗೆ ಮತ್ತು ಗೋವರ್ಧನ ಪರ್ವತಕ್ಕೆ ನೈವೇದ್ಯ ಮಾಡಲಾಗುತ್ತದೆ. ಇದು ಪ್ರಕೃತಿ ಮಾತೆಗೆ ಕೃತಜ್ಞತೆಯನ್ನು ಸಲ್ಲಿಸುವ ಒಂದು ವಿಧಾನ. ಅತ್ಯಂತ ಶಕ್ತಿಶಾಲಿ ಮತ್ತು ಪರಿಣಾಮಕಾರಿ ಪರಿಹಾರಗಳನ್ನು ನೋಡೋಣ. ಅಖಂಡ ಸಂಪತ್ತಿಗಾಗಿ ಬಲಿ ಪೂಜಾ ವಿಧಾನವನ್ನು ನೋಡೋಣ. ಬಲಿಪಾಡ್ಯಮಿಯ ದಿನದಂದು ಸೂರ್ಯೋದಯದ ಸಮಯದಲ್ಲಿ ಮನೆಯ ಮುಖ್ಯ ದ್ವಾರದ ಹೊಸ್ತಿಲನ್ನು ತೊಳೆದು ಅರಿಶಿನ, ಕುಂಕುಮ ಇಟ್ಟು ರಂಗೋಲಿ ಹಾಕಬೇಕು. ಮನೆಯ ಹೊರಗೆ ಈಶಾನ್ಯ ದಿಕ್ಕಿನಲ್ಲಿ ಸಗಣಿಯಿಂದ ಒಂದು ಸಣ್ಣ ಚೌಕನ್ನು ಮಾಡಿ ಅದರ ಮೇಲೆ ಅಕ್ಕಿ ಹಿಟ್ಟಿನಿಂದ ಬಲಿ ಚಕ್ರವರ್ತಿಯ ಚಿತ್ರವನ್ನು
ಗದೆ ಹಿಡಿದ ರಾಜನನ್ನಾಗಿ ಬರೆಯಬೇಕು. ಅದಕ್ಕೆ ಅರಿಶಿಣ ಕುಂಕುಮ ಹೂವುಗಳನ್ನು ಅರ್ಪಿಸಿ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕು. ನಿಮ್ಮ ಕೈಯಲ್ಲಿ ಸ್ವಲ್ಪ ಅಕ್ಕಿ ಮತ್ತು ಹೂವುಗಳನ್ನು ಹಿಡಿದುಕೊಂಡು ದಾನಶೂರ ಬಲಿಚಕ್ರವರ್ತಿಯೇ ನಮ್ಮ ಮನೆಗೆ ಆಗಮಿಸಿ ನಮ್ಮ ಪೂಜೆಯನ್ನು ಸ್ವೀಕರಿಸಿ ನಮಗೆ ಧನ ಧಾನ್ಯ ಆರೋಗ್ಯ ಮತ್ತು ಸಮೃದ್ಧಿಯನ್ನು ಕರುಣಿಸು ಎಂದು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ನಂತರ ನಿಮ್ಮ ಕೈಯಲ್ಲಿರುವ ಅಕ್ಷತೆಯನ್ನು ಚಿತ್ರದ ಮೇಲೆ ಹಾಕಿ ಸಾಧ್ಯವಾದರೆ ಬಡವರಿಗೆ ಅನ್ನ ಅಥವಾ ವಸ್ತ್ರದಾನ ಮಾಡಿ. ಈ ಸರಳ ಪೂಜೆಯಿಂದ ಬಲಿಚಕ್ರವರ್ತಿಯ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗುತ್ತದೆ. ಸರ್ವ ರಕ್ಷಣೆಗಾಗಿ ಗೋವರ್ಧನ ಪೂಜೆ ಮನೆಯಲ್ಲಿ ಹೇಗೆ ಮಾಡಬೇಕು? ದೇವರ ಕೋಣೆಯಲ್ಲಿ ಅಥವಾ ಮನೆಯ ಅಂಗಳದಲ್ಲಿ ಸಗಣಿಯಿಂದ ಒಂದು ಸಣ್ಣ ಗೋವರ್ಧನ ಪರ್ವತದ ಆಕೃತಿಯನ್ನು ಮಾಡಿ, ಸಗಣಿ ಲಭ್ಯವಿಲ್ಲದಿದ್ದರೆ ಅಕ್ಕಿ ಅಥವಾ ಹಿಟ್ಟಿನಿಂದ ಮಾಡಬಹುದು. ಆ ಪರ್ವತವನ್ನು ಹೂವು ಗರಿಕೆಯಿಂದ ಅಲಂಕರಿಸಿ ಅದರ ಮೇಲೆ ಕೃಷ್ಣನ ಸಣ್ಣ ವಿಗ್ರಹವನ್ನಿಡಿ. ನಿಮ್ಮ ಮನೆಯಲ್ಲಿ ತಯಾರಿಸಿದ ಸಿಹಿ ಪದಾರ್ಥಗಳು ಮತ್ತು ಊಟವನ್ನು ನೈವೇದ್ಯವಾಗಿ ಅರ್ಪಣೆ ಮಾಡಬೇಕು. ಈ ಶಕ್ತಿಶಾಲಿ ಮಂತ್ರವನ್ನು 21 ಬಾರಿ ಜಪಿಸಬೇಕು. ಗೋವರ್ಧನ ಧರಾಧಾರ ಗೋಕುಲ ತ್ರಾಣಕಾರಕ ವಿಷ್ಣುಬಾಹು ಕೃತೋಚ್ಚಾಯ ಗವಾಂ ಕೋಟಿ ಪ್ರದೋ ಭವ. ಈ ಮಂತ್ರದ ಅರ್ಥ, ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದವನೇ, ಗೋಕುಲವನ್ನು ರಕ್ಷಿಸಿದವನೇ, ವಿಷ್ಣುವಿನ ತೋಳಿನಿಂದ ಎತ್ತಲ್ಪಟ್ಟವನೇ, ನಮಗೆ ಕೋಟಿ ಗೋವುಗಳ ಸಂಪತ್ತನ್ನು ಕರುಣಿಸು ಎಂದಿದರ ಅರ್ಥ. ಪೂಜೆಯ ನಂತರ ಆ ಪ್ರಸಾದವನ್ನು ಎಲ್ಲರೂ ಹಂಚಿ ತಿನ್ನಿ. ಈ ಪೂಜೆಯಿಂದ ನಿಮ್ಮ ಕುಟುಂಬಕ್ಕೆ ಎಲ್ಲ ರೀತಿಯ ಗಂಡಾಂತರಗಳಿಂದ ರಕ್ಷಣೆ ಸಿಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ದೀಪಾವಳಿಯ ಪ್ರತಿಯೊಂದು ದಿನವೂ ಎಂತಹ ಅದ್ಭುತವಾದ ಸಂದೇಶ ಮತ್ತು ಶಕ್ತಿಯನ್ನು ಹೊಂದಿದೆ ಎಂಬುದನ್ನು. ದಾನ, ಸಮರ್ಪಣೆ, ಭಕ್ತಿ ಮತ್ತು ಪ್ರಕೃತಿ ಪೂಜೆಯ ಮಹತ್ವವನ್ನು ಸಾರುವ ಈ ದಿನವನ್ನು ಶ್ರದ್ಧೆಯಿಂದ ಆಚರಿಸೋಣ. ಈ ದೈವಿಕ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರರಿಗೂ ಶೇರ್ ಮಾಡಿ. ಅವರಿಗೂ ಬಲಿ ಮತ್ತು ಗೋವರ್ಧನರ ಅನುಗ್ರಹ ಸಿಗಲಿ. ನಮ್ಮ ರಹಸ್ಯ ವೇದದ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನೀವು ಬಲಿಪಾಡ್ಯಮಿಯನ್ನು ಹೇಗೆ ಆಚರಿಸುತ್ತೀರಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಸರ್ವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ದೈವಿಕ ರಹಸ್ಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.